ಎಲ್ಲರಿಗೂ ನಮಸ್ಕಾರ. ಕನ್ನಡ ನಾಡಿನ ಸಮಸ್ತ ಕನ್ನಡಿಗರಿಗೆ ರಾಮನವರತ್ತರಿಂದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡದ ನಾಡು ಚಂದ, ಕನ್ನಡದ ಮಾತು ಚಂದ, ಕನ್ನಡದ ಜನರು ಚಂದವೂ ಚಂದ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಎಂಬ ನಾಣ್ಣುಡಿಯೊಂದಿಗೆ ನಾವು ನಮ್ಮ ಕನ್ನಡಿಗರಾಗಿ ಕನ್ನಡ ನಾಡಿನ ಸಮಸ್ತ ವೈಭವ, ಶ್ರೀಗಂಧದ ವಾಸನೆ, ಪವಿತ್ರ ನದಿ, ಜ್ಞಾನ ಪ್ರಶಸ್ತಿ ಪಡೆದ ಜ್ಞಾನಿಗಳು, ಸಾಧು ಸಂತರು, ಶರಣರು ಎಲ್ಲರ ಬಗ್ಗೆ ತಿಳಿದುಕೊಂಡು ಹೆಮ್ಮೆ ಪಡೆಯೋಣ. ರಾಜ್ಯೋತ್ಸವ ನವೆಂಬರ್ 1ರಂದು ರಾಜ್ಯೋತ್ಸವ ಆಚರಿಸುವ ಮೂಲಕ ನಮ್ಮ ನಾಡು, ನುಡಿ, ವೈಭವ ಇದನ್ನು ಅತ್ಯಂತ ಅಭ್ಯುದಯವನ್ನಾಗಿ ಮಾಡೋಣ. ನಮ್ಮ ಭಾಷೆ, ನಮ್ಮ ಸಂಪತ್ತು ಎಂದೆಂದಿಗೂ ನಾವು ಮರೆಯುವುದು ಬೇಡ. ರಾಜ್ಯೋತ್ಸವದ ಸಂಭ್ರಮದಲ್ಲಿ ನಾವು ಹೆಚ್ಚಾಗಿ ಆಚರಿಸಿ ಕನ್ನಡವನ್ನು ತರೋಣ. ಅಲ್ಲದೆ ಇಂದಿನ ನಮ್ಮ ಜನಾಂಗದಲ್ಲಿ ಹೆಚ್ಚು ಇಂಗ್ಲೀಷು ಮತ್ತು ಹಿಂದಿಯನ್ನು ಕಲಿಯುವ ಮೂಲಕ, ಆ ಮೂಲಕ ಓಲೈಕೆ ಮಾಡುವ ಮೂಲಕ ಕಾರಣ ಅವರ ಉದ್ಯೋಗ ಮತ್ತು ಸೋಷಿಯಲ್ ಮೀಡಿಯಾಗಳ ಮೂಲಕ ಹೋಗುವುದರಿಂದ ಕನ್ನಡದ ಕಲಿಕೆ, ಭಾಷೆ ಹಾಗೂ ಅದರ ಬಗ್ಗೆ ಹೆಮ್ಮೆ ಕಡಿಮೆ ಆಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಇದರ ಬಗ್ಗೆ ನಾವು ಎಲ್ಲರೂ ಯೋಚನೆ ಮಾಡಿ ಅವರಿಗೆ ಕನ್ನಡದ ಬಗ್ಗೆ ಒಂದು ಅರಿವು ನೀಡಿ ಕನ್ನಡ ಮರೆಯದಂತೆ ಮಾಡಬೇಕಾಗಿರುವುದು ಒಂದು ಸಾಧನೆ ಆಗೋಣ. ಆ ಮೂಲಕ ನಮ್ಮ ಕನ್ನಡದ ಪರಂಪರೆ ಉಳಿಸಿ ಪ್ರೋತ್ಸಾಹಿಸಬೇಕಾಗಿದ್ದು ನಮ್ಮ ಕರ್ತವ್ಯವಾಗಿದೆ. ಅಲ್ಲದೆ ನಾವು ಅದರ ಅರಿವು ಪಡೆದು ಜಾತಿ ಧರ್ಮ ಭೇದಗಳನ್ನು ಕೂಡ ಮೀರಿ ನಮ್ಮದಾಗಿಸಿ ಕನ್ನಡವನ್ನು ಬೆಳೆಸೋಣ, ಕನ್ನಡಿಗರನ್ನು ಉಳಿಸೋಣ. ನಮ್ಮ ಸಾಧನೆಗಳ ಬಗ್ಗೆ ಕೂಡ ನಾವು ಎಲ್ಲರೂ ಅರಿವು ತಂದು ನಮ್ಮ ರಾಜ್ಯವನ್ನು ಇನ್ನಷ್ಟು ಸಮೃದ್ಧವಾಗಿಸಲು ಹಾಗೂ ಶ್ರೀಮಂತವಾಗಿಸಲು ನಾವು ಏನು ಮಾಡಬಹುದು ಎಂಬುದರ ಬಗ್ಗೆ ಚರ್ಚಿಸೋಣ ಹಾಗೂ ಕಾರ್ಯಪ್ರವೃತ್ತರಾಗೋಣ. ಸಂಕಲ್ಪ ಅಲ್ಟಿಮೇಟ್ಲಿ ಏನು, ರಾಜ್ಯದ ಅಭಿವೃದ್ಧಿ ಮತ್ತು ಪೂರಕವಾಗಿ ಆಗ ಇರಬೇಕು. ರಚನಾತ್ಮಕ ಕಾರ್ಯಗಳೊಂದಿಗೆ ಹೆಚ್ಚು ಕಾರ್ಯಕೌಶಲಗಳ ಮೂಲಕ ಹೈಸ್ಕೂಲ್ ಶಿಕ್ಷಣದವರೆಗೂ ಕೂಡ ಕನ್ನಡವನ್ನು ಕಲಿಸುವ ಮೂಲಕ ಅದರ ಬಗ್ಗೆ ವ್ಯವಸ್ಥೆ ಆಗಿ ಆ ಬಗ್ಗೆ ಅಭಿಮಾನ ಹಾಗೂ ಕನ್ನಡತನ ಹಾಗೂ ಕನ್ನಡಿಗರ ಭಾಷೆ ಗಟ್ಟಿಯಾಗಬೇಕು. ಅದು ಕೂಡ ತುಂಬ ಮುಖ್ಯವಾಗ್ತದೆ. ಅದು ಅಲ್ಲದೆ ಯುವಕರಿಗೆ ಕೌಶಲ್ಯಗಳ ಬೆಳವಣಿಗೆ, ಇಂಡಸ್ಟ್ರಿ 4 ಶಿಕ್ಷಣದ ಹಾಗೂ ತಾಂತ್ರಿಕತೆಯ ಮೂಲಕ ಸ್ಥಳೀಯ ಅವಶ್ಯಕತೆಗಳನ್ನು ಕೂಡ ಅರಿತುಕೊಂಡು ಅದರೊಂದಿಗೆ ಬೆರೆಸಿ ತಯಾರಿಸೋಣ ಹಾಗೂ ಬೆಳೆಸೋಣ. ಸ್ಟಾರ್ಟಪ್ಗಳ ಬಗ್ಗೆ ಹಾಗೂ ಆಗಳ ಮೂಲಕ ನಮ್ಮ ನಾಡು ನುಡಿ ನಮ್ಮ ಅವಕಾಶ, ನಮ್ಮ ನಾಡು ನಮ್ಮ ಅವಕಾಶ ಎನ್ನಿಸುವುದು ಕೂಡ ನಮ್ಮ ಒಂದು ಧ್ಯೇಯ ಆಗಿರಬೇಕೆನ್ನುವುದು ನನ್ನ ಅಭಿಪ್ರಾಯ ಆಗಿದೆ. ಕನ್ನಡೇತರರನ್ನು ನಮ್ಮ ಜೊತೆ ತಂದು ಅವರಿಗೂ ಕೂಡ ಕನಿಷ್ಠ ನಮ್ಮ ನಾಡು ನುಡಿ ಕಲಿಸೋಣ ಹಾಗೂ ಅವರನ್ನು ಬೆಳೆಸೋಣ. ಕನ್ನಡಿಗರಾಗಿದ್ದಕ್ಕೆ ನಾವೆಲ್ಲ ಹೆಮ್ಮೆ ಪಡುವುದು ಅವಶ್ಯವಾಗಿದೆ. ಸಮಸ್ತ ಕನ್ನಡಿಗರಲ್ಲಿ ಎಲ್ಲ ರೀತಿಯ ಸ್ಪರ್ಧಾತ್ಮಕತೆ ಎಲ್ಲ ರಂಗಗಳಲ್ಲಿ, ಎಂದರೆ ವ್ಯಾಪಾರ, ವ್ಯವಹಾರ, ವಹಿವಾಟು, ಉದ್ದಿಮೆ, ಶಿಕ್ಷಣ, ಕ್ರೀಡೆ, ಸಂಸ್ಕೃತಿಗಳಲ್ಲಿ ತರುವ ಮೂಲಕ ನಾವೆಲ್ಲ ಸಮಸ್ತ ಕನ್ನಡಿಗರು ದೇಶದಲ್ಲಿಯೇ ಅತ್ಯಂತ ಪ್ರಭಾವಶಾಲಿಗಳಾಗಿ, ಜ್ಞಾನಿಗಳಾಗಿ, ಅನೇಕ ಆವಿಷ್ಕಾರಗಳ ಮೂಲಕ ಒಂದಾಗಿ ಒಂದೇ ಸಮನೆ ಬೆಳೆಯುವುದೇ ಗುರಿಯಾಗಿಸಿ ಸಾಕಷ್ಟು ಕನ್ನಡವನ್ನು ಹಾಗೂ ಕನ್ನಡ ನಾಡು ನುಡಿಯನ್ನು ಹಾಗೂ ಅಭಿವೃದ್ಧಿಯನ್ನು ಬೆಳೆಸೋಣ, ಸಮೃದ್ಧಿಪಡಿಸೋಣ. ಆ ಮೂಲಕ ನಾವೆಲ್ಲರೂ ನಮಗೆ ಹೇಳಲು ಆ ಮೂಲಕ ನಾವು ಹೆಮ್ಮೆಯ ಕನ್ನಡಿಗರು, ನಮ್ಮ ಹೆಮ್ಮೆಯ ಕರ್ನಾಟಕ ಎಂದು ಹೇಳಿ ಸಂತೋಷ ಪಡೋಣ. ಈ ಸಂದರ್ಭದಲ್ಲಿ ನಾನು ತಮಗೆ ಇನ್ನೊಮ್ಮೆ ರಾಜ್ಯೋತ್ಸವದ ಶುಭಾಶಯ ಹೇಳುವ ಮೂಲಕ ಒಳ್ಳೆಯದಾಗಲಿ ಎಂದು ಆಶಿಸುತ್ತೇನೆ. ನಮಸ್ಕಾರ, ಧನ್ಯವಾದಗಳು. HR ರೆಸೊನೆನ್ಸ್ ಚಾನಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಅದರಲ್ಲಿ ನಮೂದಿಸಲು ಮರೆಯದಿರಿ. ಧನ್ಯವಾದಗಳು.